ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ GN ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರ ರೇಷನ್ ಕಾರ್ಡ್ ಇರುವಂಥವ್ರಿಗೆ APL ಕಾರ್ಡ್ ಮತ್ತು BPL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಇರುವಂಥವ್ರಿಗೆ ಒಂದು ಹೊಸ ಮಾರ್ಗಸೂಚಿಯನ್ನು ಹೊರಡಿಸಿರುವಂಥದ್ದು. ಆ ಮಾರ್ಗಸೂಚಿಯಲ್ಲಿ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಆಗಲಿ, ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತು ಅಕ್ಕಿ ಬದಲಿನ ಹಣ ಸಿಗೋದಿಲ್ಲ ಅಂತ ಈ ಒಂದು ಮಾರ್ಗಸೂಚಿಯಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಹಾಗಾದರೆ ಈ ಒಂದು ಮಾರ್ಗಸೂಚಿಯಲ್ಲಿ ಯಾರಿಗೆಲ್ಲ ಹಣ ಸಿಗೋದಿಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ, ಅನ್ನಭಾಗ್ಯ ಯೋಜನೆಯ ರೇಷನ್ ಸಿಗೋದಿಲ್ಲ ಅಂತ ನೋಡೋಣ. ಮತ್ತು ಅದಕ್ಕೆ ಪರಿಹಾರ ಏನಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸರ್ಕಾರ ಹೊರಡಿಸುವಂಥ ಹೊಸ ಮಾರ್ಗಸೂಚಿಯಲ್ಲಿ BPL ಕಾರ್ಡ್ ಮತ್ತು APL ಕಾರ್ಡ್ ರೇಷನ್ ಕಾರ್ಡಿನಲ್ಲಿ ಯಾರಾದರೂ ಗಂಡಸರು ಯಾರಾದರೂ ಮುಖ್ಯಸ್ಥರಾಗಿದ್ದರೆ ಅವರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ, ಅಂದರೆ ಅನ್ನಭಾಗ್ಯ ಯೋಜನೆಯ ಲಾಭ ಸಿಗೋದಿಲ್ಲ ಅಂತ ಹೇಳ್ತಿರುವಂಥದ್ದು. ಸೊ ಈ ಮೊದಲು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿಬೇಕು ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಬೇಕಂದ್ರೆ ಮಹಿಳೆಯರು ಮುಖ್ಯಸ್ಥರಾಗಿರಬೇಕು ಅಂತ ಒಂದು ಕಂಡೀಷನ್ ಇತ್ತು. ಸೊ ಆದರೆ ಇನ್ಮೇಲಿಂದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತು ಅನ್ನಭಾಗ್ಯ ಯೋಜನೆಯ ಅಮೌಂಟ್ ಪಡೆಯೋದಕ್ಕೆ, ಅಂದರೆ ಅಕ್ಕಿ ಬದಲ ಅಮೌಂಟನ್ನು ಪಡೆಯೋದಕ್ಕೆ ಮತ್ತು ರೇಷನನ್ನು ಪಡೆಯೋದಕ್ಕೆ, ಅಂದರೆ ಅಕ್ಕಿ ಪಡೆಯೋದಕ್ಕೆ ಮಹಿಳೆಯರು ಮುಖ್ಯಸ್ಥರಾಗಿರಬೇಕು ಅಂತ ಈ ಒಂದು ಹೊಸ ಮಾರ್ಗಸೂಚಿಯಲ್ಲಿ ಇರುವಂಥದ್ದು. ಸೊ ಮಹಿಳೆಯರು ಯಾರಾದರೂ ಮುಖ್ಯಸ್ಥರು ಆಗಿಲ್ಲ ಅಂದರೆ ಆ ಒಂದು APL ಕಾರ್ಡ್ ಮತ್ತು BPL ಕಾರ್ಡಿನಲ್ಲಿ ಅಂಥವ್ರಿಗೆ ಅನ್ನಭಾಗ್ಯ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿ ಸಿಗೋದಿಲ್ಲ ಅಂತ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂಥದ್ದು. ಸೊ ಒಂದು ವೇಳೆ ಏನಾದರೂ ವಯಸ್ಕ ಮಹಿಳೆ ಮನೆಯಲ್ಲಿದ್ದು ಗಂಡಸರು ಯಾರಾದರೂ ಮುಖ್ಯಸ್ಥರಾಗಿದ್ದರೆ ಇವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಯೋಜನೆ ಅಕ್ಕಿ ಆಗಿರ್ಬೋದು, ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ. ಸೊ ಇವ್ರಿಗೊಂದು ಎಕ್ಸಾಮ್ಷನ್ ಇರುವಂಥದ್ದು. ಸೊ ಒಂದು ವೇಳೆ ಕಾಡಿನಲ್ಲಿರುವಂತಹ ಮಹಿಳೆ ಯಾರು 18 ವರ್ಷಕ್ಕಿಂತ ಕಡಿಮೆ ಇದ್ದರೆ ಅವರಿಗೆ ಅವಕಾಶ ಇರುತ್ತೆ ಅನ್ನಭಾಗ್ಯ ಯೋಜನೆ ಪಡೆಯೋದಕ್ಕೆ. ಸೊ ಒಂದು ವೇಳೆ 18 ವರ್ಷ ಮೇಲ್ಪಟ್ಟಿರುವ ಮಹಿಳೆ ಏನಾದರೂ ಆ ಒಂದು ರೇಷನ್ ಕಾರ್ಡಿನಲ್ಲಿ ಇದ್ದು, ಅಂದರೆ ಸದಸ್ಯರು ಯಾರಾದರೂ ಇದ್ದರೆ ಆ ಒಂದು ರೇಷನ್ ಕಾರ್ಡಿನಲ್ಲಿ ಹೆಸರಿರುತ್ತಲ್ಲ, ಅವರಿಗೆ ಏನಾದರೂ 18 ವರ್ಷ ಮೇಲ್ಪಟ್ಟು ಯಾರಾದರೂ ಆ ಒಂದು ಕಾರ್ಡಿನಲ್ಲಿ APL ಕಾರ್ಡ್ ಮತ್ತು BPL ಕಾರ್ಡಿನಲ್ಲಿ ಯಾರಾದರೂ ಆ ಸದಸ್ಯರಿದ್ದು, ಒಂದು ವೇಳೆ ಆ ಒಂದು ಕಾರ್ಡಿನಲ್ಲಿ ಯಾರಾದರೂ ಪುರುಷರು ಮುಖ್ಯಸ್ಥರಾಗಿದ್ದರೆ, ಅಂದರೆ ಫ್ರಂಟ್ ಪೇಜಲ್ಲಿ ಇರುತ್ತಲ್ಲ ಮುಖ್ಯಸ್ಥರು ಅಂತ, ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಇರುತ್ತಲ್ಲ, ಆ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಪುರುಷರು ಯಾರಾದರೂ ಆಗಿದ್ದರೆ, ಮುಖ್ಯಸ್ಥರು ಪುರುಷರು ಯಾರಾದರೂ ಆಗಿದ್ದರೆ ಅವರಿಗೆ ಅನ್ನಭಾಗ್ಯ ಯೋಜನೆಯ ಒಂದು ಲಾಭ ಸಿಗೋದಿಲ್ಲ ಅಂತ ಹೇಳ್ತಿರುವಂಥದ್ದು. ಸೊ ಈ ಥರ ಪುರುಷ ಮುಖ್ಯಸ್ಥರಾಗಿರುವಂತಹ ರೇಷನ್ ಕಾರ್ಡ್ಗಳು ಎಷ್ಟು ಇದ್ದಾವೆ ಅಂದರೆ ಕರ್ನಾಟಕದಲ್ಲಿ 6 ಲಕ್ಷಕ್ಕಿಂತ ಜಾಸ್ತಿ ಒಂದು ಪುರುಷ ಮುಖ್ಯಸ್ಥರಾಗಿರುವಂತಹ ರೇಷನ್ ಕಾರ್ಡ್ಗಳು ಇರುವಂಥದ್ದು. ಸೊ ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳ್ತಿದ್ರೆ, ಸೊ ಇದೇ ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ 10ನೇ ತಾರೀಕಿನವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸೋದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು. ಸೊ ಅದರಂತೆ ನೀವು ಯಾರಾದರೂ ಪುರುಷ ಮುಖ್ಯಸ್ಥರು ಆಗಿದ್ದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ರೇಷನ್ ಕಾರ್ಡಿನಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾರಾದರೂ ಮಹಿಳೆಯರು ಇದ್ದರೆ ಅವರನ್ನು ಮನೆ ಯಜಮಾನಿಯನ್ನಾಗಿ ಮಾಡಿ, ಅಂದರೆ ರೇಷನ್ ಕಾರ್ಡಿನಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿಯನ್ನಾಗಿ ಬದಲಾಯಿಸಬೇಕು. ರೇಷನ್ ಕಾರ್ಡಿನಲ್ಲಿ ಮನೆ ಯಜಮಾನಿ ಅಂತ ನೀವು ಅಪ್ಡೇಟನ್ನು ಮಾಡಿಸ್ಬೇಕಾಗುತ್ತೆ. ಸೊ ಇಲ್ಲಾಂದರೆ ಪುರುಷರು ಯಾರಾದರೂ ಮುಖ್ಯಸ್ಥರು ಆಗಿದ್ರು ಅಂತಂದರೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮತ್ತು ಅನ್ನಭಾಗ್ಯ ಯೋಜನೆ ಅಕ್ಕಿ ಬದಲಿನ ಹಣ, ಅದರ ಜೊತೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಅಂತ ಹೊಸ ಮಾರ್ಗಸೂಚಿಯಲ್ಲಿ ಹೇಳಲಾಗ್ತಿದೆ. ಸೊ ಅದರ ಜೊತೆಗೆ ರೇಷನ್ ಅಮೌಂಟ್ ನಿರೀಕ್ಷೆಯಲ್ಲಿದ್ದವರಿಗೆ, ಅಂದರೆ ಒಬ್ಬರಿಗೆ 5 kg ಅಂತೆ 170 ರೂಪಾಯಿ ಅಕ್ಕಿ ಬದಲಿನ ಹಣ ಏನು ಕೊಡ್ತಿರಲ್ಲ ಸರ್ಕಾರ, ಸೊ ಅದು ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಅವರಿಗೂ ಕೂಡ ಒಂದು ಹೊಸ ಮಾರ್ಗಸೂಚಿಯನ್ನು ಸರ್ಕಾರ ತಿಳಿಸಿರುವಂಥದ್ದು. ಸೊ ಯಾರು 3 ತಿಂಗಳಿನಿಂದ, ಅಂದರೆ ಕಳೆದ 3 ತಿಂಗಳಿನಿಂದ ಯಾರು ರೇಷನನ್ನು ತೊಗೊಂಡಿರೋದಿಲ್ಲ, ಸೊ ಅವರಿಗೆ ಅಕ್ಕಿ ಬದಲಿನ ಹಣವನ್ನು ನಾವು ಜಮೆ ಮಾಡೋದಿಲ್ಲ ಅಂತ ಒಂದು ಸರ್ಕಾರ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂಥದ್ದು. ಸೊ ಅದೇ ರೀತಿಯಾಗಿ ಎರಡನೇದಾಗಿ ಅಂತ್ಯೋದಯ ಕಾರ್ಡಿನಲ್ಲಿ 3 ಅಥವಾ 3ಕ್ಕಿಂತ ಕಡಿಮೆ ಸದಸ್ಯರು ಏನಾದರೂ ಇದ್ದರೆ ಆ ಒಂದು ಕಾರ್ಡಿನಲ್ಲಿ ಅವರಿಗೆ ಈ ಒಂದು ಅಕ್ಕಿ ಬದಲಿನ ಹಣ ಏನು 170 ರೂಪಾಯಿ ಅಂತ ಒಬ್ಬರಿಗೆ ಹಾಕ್ತಿರಲ್ಲ, ಸೊ ಒಂದು ಅಕ್ಕಿ ಬದಲ ಹಣವನ್ನು ನಾವು ಜಮೆ ಮಾಡೋದಿಲ್ಲ ಅಂತ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂಥದ್ದು. ಸೊ ಅದೇ ರೀತಿಯಾಗಿ ಈ ಥರ ಒಂದು ಹೊಸ ಮಾರ್ಗಸೂಚಿಯಲ್ಲಿ ಒಳಪಟ್ಟಿರುವವರು 8.72 ರೇಷನ್ ಕಾರ್ಡ್ಗಳು ಇದಾವಂತೆ. ಸೊ ಇವರಿಗೆ, ಅಂದರೆ ಕಳೆದ 3 ತಿಂಗಳಲ್ಲಿ ಯಾರು ರೇಷನ್ನ ತಗೊಂಡಿರೋದಿಲ್ಲ, ಮತ್ತು ಎರಡನೇದಾಗಿ ಅಂತ್ಯೋದಯ ಕಾರ್ಡಿನಲ್ಲಿ 3 ಅಥವಾ 3ಕ್ಕಿಂತ ಕಡಿಮೆ ಯಾರು ಸದಸ್ಯರಿರ್ತಾರೆ, ಸೊ ಅವರಿಗೆ ಈ ಒಂದು ಅಕ್ಕಿ ಬದಲ ಹಣವನ್ನು ಹಾಕೋದಿಲ್ಲ ಅಂತ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂಥದ್ದು. ನಿಮ್ಮ ರೇಷನ್ ಕಾರ್ಡಿನಲ್ಲಿ ಪುರುಷರು ಯಾರಾದರೂ ಮುಖ್ಯಸ್ಥರು ಆಗಿದ್ರೆ, ಹೆಡ್ ಆಫ್ ದ ಫ್ಯಾಮಿಲಿ ಯಾರಾದರೂ ಪುರುಷರು ಆಗಿದ್ರೆ, ಗಂಡಸರು ಆಗಿದ್ರೆ, ಸೊ ಅದನ್ನು ನೀವು ಚೇಂಜ್ ಮಾಡಿಸ್ಕೋಬೇಕಾಗುತ್ತೆ. 18 ವರ್ಷ ಮೇಲ್ಪಟ್ಟು ಮಹಿಳೆ ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅವರನ್ನು
ಹೆಡ್ ಆಫ್ ದ ಫ್ಯಾಮಿಲಿ ಮನೆಯ ಮುಖ್ಯಸ್ಥೆಯನ್ನಾಗಿ ನೀವು ಬದಲಾವಣೆ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ, ಸೊ ಮನೆ ಯಜಮಾನಿಯನ್ನು ಅಪ್ಡೇಟ್ ಮಾಡಿಸೋದಕ್ಕೆ, ತಿದ್ದುಪಡಿಯನ್ನು ಮಾಡಿಸೋದಕ್ಕೆ ಸೊ ಎಲ್ಲಿವರೆಗೆ ಮಾಡಿಸ್ಬೇಕು ಅಂತ ನೀವು ಕೇಳ್ತಿದ್ರೆ, ಸೊ ನಿಮ್ಮ ಹತ್ತಿರದಲ್ಲಿರುವಂಥ ನ್ಯಾಯಬೆಲೆ ಅಂಗಡಿ ನೀವೇನು ರೇಷನ್ ತೊಗೊತೀರಲ್ಲ, ಸೊ ಅಲ್ಲಿ ಹೋಗಿ ನೀವು ಮಾಡಿಸ್ಬೋದು. ಮತ್ತು ಕರ್ನಾಟಕ ಒನ್ನಲ್ಲಿ ಮಾಡಿಸ್ಬೋದು, ಬೆಂಗಳೂರು ಒನ್ನಲ್ಲಿ ಮಾಡಿಸ್ಬೋದು, ಗ್ರಾಮ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ರೇಷನ್ ಕಾರ್ಡನ್ನು ಅಪ್ಡೇಟ್ ಅಂದರೆ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೋದು. ಅದೇ ರೀತಿಯಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲಿ, ಸೊ ಪ್ರೈವೇಟ್ ಸೈಬರ್ ಸೆಂಟರ್ ಇರುತ್ತಲ್ಲ ಅಲ್ಲೂ ಕೂಡ ಮಾಡಿಸ್ಬೋದು. ಅದೇ ರೀತಿಯಾಗಿ CSC ಸೆಂಟರ್ ಇರುತ್ತಲ್ಲ ಅಲ್ಲೂ ಕೂಡ ನೀವು ರೇಷನ್ ಕಾರ್ಡ್ ತಿದ್ದುಪಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸಿ ಮನೆಯ ಯಜಮಾನಿಯನ್ನು ಬದಲಾಯಿಸಬಹುದು. ಸೊ ಮನೆಯ ಮುಖ್ಯಸ್ಥೆಯನ್ನು ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿಯನ್ನು ಮಹಿಳೆ ಮಾಡಿದ ನಂತರ ನಿಮಗೆ ಅನ್ನಭಾಗ್ಯ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಲಾಭ ಸಿಗುತ್ತೆ ಅಂತ ಸರ್ಕಾರ ಹೊಸ ಮಾರ್ಗಸೂಚಿಯಲ್ಲಿ ತಿಳಿಸಿರುವಂಥದ್ದು. ಒಂದು ವೇಳೆ 18 ವರ್ಷಕ್ಕಿಂತ ಕಡಿಮೆ ಯಾರಾದರೂ ಮಹಿಳೆ ಸದಸ್ಯರು ಇದ್ದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ 18 ವರ್ಷಕ್ಕಿಂತ ಮೇಲೆ ಯಾರಾದರೂ ಮಹಿಳೆಯರು ಇದ್ದರೆ ನಿಮ್ಮ ಮನೆಯಲ್ಲಿ ಅವರ ಒಂದು ಹೆಸರನ್ನು ಮನೆಯ ಯಜಮಾನಿಯನ್ನಾಗಿ ಬದಲಾಯಿಸಬೇಕೆಂದು ಹೊಸ ಮಾರ್ಗಸೂಚಿಯಲ್ಲಿ ಸರ್ಕಾರ ತಿಳಿಸಿರುವಂಥದ್ದು. ಸೊ ಓಕೆ ಸ್ನೇಹಿತರೆ, ಸೆಪ್ಟೆಂಬರ್ 10ನೇ ತಾರೀಕಿನವರೆಗೂ ತಿದ್ದುಪಡಿಗೆ ಅವಕಾಶ ಸರ್ಕಾರ ಕೊಟ್ಟಿದೆ. ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಳಿ. ಸೊ ಇದೇ ಥರ ಯಾವುದೇ ಥರ ಒಂದು ಇನ್ಫಾರ್ಮೇಷನ್ ಅಥವಾ ಅಪ್ಡೇಟ್ ಬಂದರೂ ಸರ್ಕಾರದ ಕಡೆಯಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.